ಆದರ್ಶ್, ಈಗ ಈ ಏನೋ 5% ಮೀಸಲಾತಿ ಮಹಾರಾಷ್ಟ್ರದಲ್ಲಿ ಮುಸ್ಲಿಮರಿಗೆ ಕೊಡಬೇಕು ಅಂತ ನಿಗದಿಯಾಗಿದ್ದದ್ದು, ಕೊಟ್ಟಿದ್ದದ್ದು ಅಲ್ಲ, ಅದನ್ನು ರದ್ದು ಮಾಡಿಬಿಟ್ಟಿದ್ದೀವಿ ಅಂತೇಳಿ ದೇವೇಂದ್ರ ಫಡ್ನವೀಸ್ ಒಂದು ಕಡೆ ಹೇಳ್ತಾ ಇದ್ದಾರೆ. ಅದು ಓಕೆ, ಅದೊಂದು ಭಾಗ. ಎರಡನೇ ಭಾಗ, ಇದನ್ನು ಮರಾಠ ಕೊಟ್ಬಿಡ್ತೀವಿ ನಾವು ಅಂತೇಳಿ, ಮರಾಠಗೆ ಆ ಥರ ಕೊಟ್ಟುಬಿಡಿ ಅಂತ ಕೂಡ ಸಂವಿಧಾನ ಎಲ್ಲೂ ಹೇಳಿಲ್ವಲ್ಲ. ಏನಿದು? ಇದೆಲ್ಲ ರಾಜಕೀಯ ಗೇಮ್ಗಳ ಇವೆಲ್ಲವೂ. ಸರ್ ನೋಡಿ, 2014ರಲ್ಲಿ ಪೃಥ್ವಿರಾಜ್ ಚೌಹಾಣ್ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಅವಾಗ ಕೊಡ್ತೀವಿ ಅಂತ ಘೋಷಣೆ ಮಾಡಿದಂಥದ್ದು, ಬಟ್ ಅಸ್ತಿತ್ವಕ್ಕೆ ತಂದಿರಲಿಲ್ಲ. ಈಗ ಬಹಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಆರ್ಟಿಕಲ್ 15(4), 16(4) ಎಲ್ಲ ನೋಡಿದಾಗ ನಮಗೆ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು ಏನು ಅಂತಂದ್ರೆ, ಧರ್ಮದ ಆಧಾರದ ಮೇಲೆ ಯಾರಿಗೂ ಕೂಡ ನೀವು ಕಾನೂನಿನ ಅಡಿಯಲ್ಲಿ ರಿಸರ್ವೇಶನ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಸಂವಿಧಾನ ಹೇಳುತ್ತೆ. ಆಮೇಲೆ ಬಹಳ ಪ್ರಮುಖವಾಗಿ ನವೆಂಬರ್ 2014ರಲ್ಲೇ ಮಹಾರಾಷ್ಟ್ರ ಹೈಕೋರ್ಟ್ ಸ್ಟೇ ಕೊಟ್ಟಿತ್ತು ಈ ಕಾನೂನಿಗೆ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಸೊ ಅಲ್ಲಿ ಬಂದಂತ ಬಹಳ ಪ್ರಮುಖ ಅಂಶಗಳೇನು ಅಂತಂದ್ರೆ, ಈ ತಂದಂತ ಏನ್ ಕಾನೂನಿತ್ತು 16% ಮರಾಠರಿಗೆ, ಡಿಸೆಂಬರ್ 2014 16% ಮರಾಠರಿಗೆ 5% ಮುಸಲ್ಮಾನರಿಗೆ ಅಂತ ಬಂದಂತದ್ದು ಏನಿದೆ, ಅದಕ್ಕೆ ಅಲ್ಲಿನ ಕೋರ್ಟ್ ಸ್ಟೇ ಕೊಡ್ತು. ಮತ್ತೆ ಲೀಗಲ್ ಆಗಿ ಇದ್ರ ಬಹಳಷ್ಟು ಸಮಸ್ಯೆಗಳಿದೆ ಅನ್ನೋ ಕಾರಣಕ್ಕೆ ಅದು ಇಂಪ್ಲಿಮೆಂಟ್ ಆಗಿರ್ಲಿಲ್ಲ. ಇವತ್ತರೆಗೂ ಅದು ಇಂಪ್ಲಿಮೆಂಟೇಷನ್ ಆಗೇ ಇಲ್ಲ ಬಿಡಿ, ಆ ಕಾನೂನು ಜಾರಿಲೇ ಇರಲಿಲ್ಲ. ಸೊ ಹಾಗಾಗಿ ವೆರಿ ಸಿಂಪಲ್, ನಾನು ಆಗ್ಲೇ ಹೇಳ್ದಂಗೆ ಧರ್ಮದ ಆಧಾರದ ಮೇಲೆ ಎಲ್ಲೂ ಕೂಡ ರಿಸರ್ವೇಶನ್ ಕೊಡಕ್ ಆಗೋದಿಲ್ಲ. ಈಗ ಈ ಹಿಂದೆ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ಅವ್ರಿಗೆ ತುಷ್ಟೀಕರಣ ಮಾಡೋದ್ರಲ್ಲಿ ಅವ್ರು ಬಹಳ ಎತ್ತಿದ್ಕೆ ನಾವೆಲ್ರಿಗೂ ಗೊತ್ತಿದೆ. ಯಾವ ರೀತಿ ಕಾಂಟ್ರಾಕ್ಟರ್ಗಳಲ್ಲಿ ಅವ್ರಿಗೆ 4% ರಿಸರ್ವೇಶನ್ ಕೊಡಕ್ ಕೊಟ್ರು. ಸೊ ನಾವ್ ಹೇಳ್ತಕ್ಕಂಥದ್ದು ಏನು, ಲಿಂಗಾಯತರಿಗೆ ಗೌಡ್ರಿಗೆ ಬೊಮ್ಮಾಯಿಯವರು ಮಾಡಿದ ತುಷ್ಟೀಕರಣ ಅಲ್ವಾ? ಲಿಂಗಾಯತರಿಗೆ ಗೌಡ್ರಿಗೆ ಅವ್ರನ್ನ ಮಾಡ್ಬಿಡ್ತೀವಿ, 2% ಕೊಟ್ಬಿಡ್ತೀವಿ, 4% ಮುಸ್ಲಿಂ ತೆಗೆದು ಬಿಟ್ಟಿದ್ದೀವಿ. ಇದೇನು ಎಲೆಕ್ಷನ್ ಗಿಂತ ಮುಂಚೆ ಆಧಾರದ ಮೇಲೆ ಲಿಂಗಾಯತರು ಗೌಡ್ರು ಬೇರೆ, ಇಲ್ಲಿ ಧರ್ಮ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಲಿಂಗಾಯತ ಧರ್ಮ ಅಲ್ಲ, ಗೌಡ ಧರ್ಮ ಅಲ್ಲ, ಅದು ಜಾತಿ. ನಾವ್ ಹೇಳ್ತಿರ್ತಕ್ಕಂಥದ್ದು ಹಿಂದುಳಿವಿಕೆ ಅಂದ್ರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ ಆ ಬೇಸಿಸ್ ಮಾಡಿದಲ್ವಾ? ಅದಾಯ್ತೇನ್ರಿ? ಒಳ್ಳೆ ಕಥೆ ನಮಗ್ ಸರ್ಕಾರ ಹೋಯ್ತಲ್ಲ ಅಷ್ಟೊಂದು. ಅದನ್ನೇ ನಾನು ಅವಾಗ್ಲೇ ನನ್ನ ಇಂಟ್ರೊಡಕ್ಷನ್ ಅದನ್ನೇ ಮಾತಾಡಿದೆ. ಸರ್ಕಾರ ಹೋಗ್ಬೇಕಾದ್ರೆ 2 ತಿಂಗಳು 3 ತಿಂಗಳಿದ್ದಾಗ ಎಲ್ಲಾ ಶೂರ್ರೆ, ಎಲ್ಲಾ ಓಲೆ ಮುಸ್ಲಿಮ್ಗೂ ಮಾಡಿಲ್ಲ, ಗೌಡ್ರಿಗೂ ಮಾಡಿಲ್ಲ, ಇಲ್ಲಿ ಈ ಕಡೆ ಲಿಂಗಾಯತರಿಗೂ ಮಾಡಿಲ್ಲ. ಕಾಂಗ್ರೆಸ್ ಅವ್ರು ಮಾಡ್ಬೇಕಾಗಿತ್ತು, ಅವ್ರು ಏನ್ ಮಾಡಿದ್ರು 4% ಬರೀ ಮುಸಲ್ಮಾನರಿಗೆ ಮಾತ್ರ ಕೊಟ್ರು. ನಾವು ಕೊಡೋದು ವಿರೋಧ ಮಾಡೋಂಥದ್ದಲ್ಲ, ಮುಸಲ್ಮಾನರು ಕೊಟ್ಬಿಟ್ರೆ ನಾವು ವಿರೋಧ ಅಂತಲ್ಲ. ನಾವ್ ಹೇಳ್ತಕ್ಕಂಥದ್ದು ಒಂದೇ ಒಂದು ಧರ್ಮವನ್ನ ಓಲೈಕೆ ಮಾಡಕ್ ನೀವು ಕೆಲಸವನ್ನ ಮಾಡಿದ್ವಿ. 2014 ಮಹಾರಾಷ್ಟ್ರ ಬಾರಿ ಇಂಪ್ಲಿಮೆಂಟೇಷನ್ ಮಾಡ್ಬಿಟ್ರ, ಅವರು ಇಂಪ್ಲಿಮೆಂಟೇಷನ್ ಮಾಡ್ಲಿಲ್ಲ. ತಿಪ್ಪೆ ಸರ್ಸ ಅಂತ ಕೆಲಸನ ಅವರು ಮಾಡಿದ್ದು, ಕರೆಕ್ಟ್ ಆಗಿ ಇಂಪ್ಲಿಮೆಂಟೇಷನ್ ಸಿಗ್ತದೆ. 16% ಮರಾಠರಿಗೆ, 4% ಮುಸಲ್ಮಾನರಿಗೆ, ಅವರು ಇಂಪ್ಲಿಮೆಂಟೇಷನ್ ಮಾಡ್ಲಿಲ್ಲ. ಹಾಗಾಗಿ ಈ ತುಷ್ಟೀಕರಣ ಮಾಡುವಂತದನ್ನ ಬಿಟ್ಟು ಮೊದಲು ಕಾಂಗ್ರೆಸ್ ಅವ್ರು ಎಲ್ಲೋದ್ರು ಈ ತುಷ್ಟೀಕರಣ ಮಾಡ್ಕೊಂಡೇ ಒಂದು ಧರ್ಮವನ್ನು ಓಲೈಕೆ ಮಾಡ್ಕೊಂಡ್ ಬಂದಿದ್ದಕ್ಕೆ ಇವತ್ತು ಸಂಪೂರ್ಣವಾಗಿ ಧೂಳಿಪಟ ಆಗಿರೋದು. ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಂತೂ ಇಲ್ವೇ ಇಲ್ಲ ಬಿಡಿ, ಕಾಂಗ್ರೆಸ್ ಪಾಪ ನಾಯಕರುಗಳು ಯಾರಿದಾರಲ್ಲಿ, ಯಾರು ಇಲ್ಲ, ಸರ್ವನಾಶ ಆಗೋಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಇವರ ಗುಂಡಿಯನ್ನು ಇವರೇ ತೋಡ್ಕೊಳ್ತಾರೆ. ಈಗ ನಟರಾಜ್ ಗೌಡ್ರೆ, ಏನ್ ಈ ಮೀಸಲಾತಿದು? ಈಗ ನೀವೇ ನಿಮ್ದು ಒಂದಷ್ಟು ಮೈತ್ರಿ ಸರ್ಕಾರ ಇದ್ದ ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ತರಬೇಕು ಅಂತ ಹೊರಟಿದ್ರಿ. ಎಲೆಕ್ಷನ್ ಪಾಲಿಟಿಕ್ಸ್ಗಳ ಇವೆಲ್ಲವೂ ಕೂಡ ನಿಮ್ಮ ಮುಸ್ಲಿಮರು ನಾವೇನೋ ಮಾಡ್ಬಿಡ್ತೀವಿ, ನಾವು ಬಿಟ್ರೆ ನಿಮ್ಗೆ ಇನ್ಯಾರು ಗತಿ ಇಲ್ಲ, ನಾವೇನೋ ನಿಮ್ಮನ್ನು ಉದ್ಧಾರ ಮಾಡ್ಬಿಡ್ತೀವಿ ಅಂತೆಲ್ಲ ಮಾತನಾಡಿಕೊಂಡು ಇದನ್ನು ಜಾರಿ ಮಾಡಕ್ ಹೊರಟ್ರಿ. ಆರ್ಡಿನೆನ್ಸ್, ಒಂದು ಆರ್ಡಿನೆನ್ಸ್ನ ವ್ಯಾಲ್ಯೂ 6 ತಿಂಗಳಿರುತ್ತೆ. ಸುಗ್ರೀವಾಜ್ಞೆ ಅಂತ ಮಾಡಿದ ಮೇಲೆ ಮುಂದಿನ 6 ತಿಂಗಳ ಒಳಗಾಗಿ ಅಧಿವೇಶನ ಕರೆದು ಅಧಿವೇಶನದ 2 ಸದನಗಳಲ್ಲಿ ಅದು ಅಂಗೀಕಾರವಾಗಿ ಆ ಮಸೂದೆ ಆನಂತರ ರಾಜ್ಯಪಾಲರ ಅಂಕಿತ ಬಿದ್ದ ಮೇಲೆ ಅದು ಕಾಯ್ದೆ. ಈ ಕಾಯ್ದೆ ಮಾಡಿಸುವಂತಹ ಛಾತಿ ತೋರಿಸ್ತಿಲ್ವಲ್ಲ ನೀವು? ಈಗ ರಮಕಾಂತ್, ಈಗ ನಾವು ನಮ್ಮ ಸರ್ಕಾರ ಅವಾಗ ಕೊನೆ ಘಟ್ಟದಲ್ಲಿದ್ದಾಗ ಇದೊಂದು ಸುಗ್ರೀವಾಜ್ಞೆ ಮುಖಾಂತರ ಮರಾಠರಿಗೆ 16% ಅವರು ಹಿಂದೂ ಧರ್ಮದವರು ಅಂತ ಹೇಳಿ ಅವ್ರು ಕೊಟ್ಟದಲ್ಲ, ಇಲ್ಲ ಅವ್ರ ಜಾತಿ ನೋಡಿ ಕೇವಲ ಮರಾಠಿ ಜಾತಿ ಅಂತ ಹೇಳ್ಕೊಂಡು ಕೊಟ್ಟಿದ್ದಲ್ಲ, ಹಿಂದುಳಿದವರು ಸಣ್ಣ ಪುಟ್ಟ 50 ಉಪಜಾತಿಗಳನ್ನ ಸೇರಿಸಿ ಕೊಟ್ಟದ್ದು. 16% ಮರಾಠಿಗರಿಗೆ, 5% ಅಲ್ಪಸಂಖ್ಯಾತರಿಗೆ ಅಂತ ತೀರ್ಮಾನ ಮಾಡಿದ್ದು. ಅದನ್ನ ಚಾಲೆಂಜ್ ಮಾಡಿದ್ರು ಹೈಕೋರ್ಟ್ ಅಲ್ಲಿ, ಬಾಂಬೆ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ರು. ಯಾಕಂದ್ರೆ ಬಿಜೆಪಿ ಮನಸ್ಥಿತಿಯವರು, ವಿಷ ಕಕ್ಕುವ ಮನಸ್ಥಿತಿಯವರು ಬಹಳ ಜನ ಇದ್ರು, ಅವರು ಚಾಲೆಂಜ್ ಮಾಡಿದ್ರು. ಆದ್ರೆ ಬಾಂಬೆ ಹೈಕೋರ್ಟ್ ಹೇಳ್ತು, ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಶಿಕ್ಷಣದಲ್ಲಿ ಅವರು ಶೈಕ್ಷಣಿಕವಾಗಿ ವಂಚಿತರಾಗಿದ್ದಾರೆ, ಆರ್ಥಿಕವಾಗಿ ದುರ್ಬಲರಿದ್ದಾರೆ, ನೀವು ಶಿಕ್ಷಣದಲ್ಲಿ ಅದಕ್ಕೆ ಮೀಸಲಾತಿ ಕೊಡಬಹುದು ಅಂತ ಹೇಳಿ ಅದು ಬಾಂಬೆ ಹೈಕೋರ್ಟ್ ತೀರ್ಮಾನ ಕೊಡ್ತು. ಅದಾದ್ಮೇಲೆ ಅಷ್ಟೊಳಗೆ ಈಗ ಬಿಜೆಪಿ ಸರ್ಕಾರ ಬಂದಿತ್ತು. ಬಿಜೆಪಿ ಸರ್ಕಾರ 10 ವರ್ಷದಿಂದ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಲ್ಲ. ಅದು ಮಾಡ್ಬೇಕಾಗಿತ್ತು, ಅದನ್ನೇನು ತಪ್ಪಿಲ್ಲ. ಈಗ ನಾವೇ ಸುಗ್ರೀವಾಜ್ಞೆ ತಂದವ್ರು ನಾವೇ, ಅದರಿಂದ ನಾವು ಮಾಡ್ತಾ ಇದ್ವಿ. ಈಗ ಒಂದು ಏನ್ ಗೊತ್ತಾ, ಅದು ಸಾಚಾರ್ ಕಮಿಟಿಯ ವರದಿ,
ಆಮೇಲೆ ರೆಹಮಾನ್ ಕಮಿಟಿಯ ವರದಿ, ರಂಗನಾಥ್ ಮಿಶ್ರಾ ಕಮಿಟಿಯ ವರದಿ ಆರ್ಥಿಕವಾಗಿ ಹಿಂದುಳಿದವರು ಅಂತ ಪರಿಗಣಿಸಿ ಅವರಿಗೆ ಅವಕಾಶಗಳನ್ನ ಕೊಡಬೇಕು ಅಂತ ಸೂಚನೆಗಳು ಕೊಟ್ಟಿದ್ದಾವೆ. ಒಂದು ನಮ್ಗೆ ಅದು ಯಾವಾಗ ಬಂದೋ ಅದಾದ್ಮೇಲೆ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ